Political Science, Chapter 5, Our Constitution. Hello everyone, welcome to Spark by Sona. ಈ ವಿಡಿಯೋದಲ್ಲಿ ನಾವು ಅವರ್ ಕಾನ್ಸ್ಟಿಟ್ಯೂಷನ್ ಲೆಸನ್ನ ಕನ್ನಡ ಮತ್ತು ಇಂಗ್ಲಿಷ್ ಎಕ್ಸ್ಪ್ಲನೇಷನನ್ನು ಕೇಳೋಣ. ಈ ಪಾಠದಲ್ಲಿ ಬರೋ ಎಲ್ಲ ಟಾಪಿಕ್ಸ್ ತುಂಬ ಇಂಪಾರ್ಟೆಂಟ್. ಬರೀ ನಿಮ್ಮ ಈ 9th ಸ್ಟ್ಯಾಂಡರ್ಡ್ ಎಕ್ಸಾಮ್ ದೃಷ್ಟಿಯಿಂದ ಅಲ್ಲ, ನಿಮ್ಮ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀಬೇಕಾದರೂ ಈ ಎಲ್ಲ ಟಾಪಿಕ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಗಮನ ಇಟ್ಟು ಪಾಠ ಕೇಳಿ. India had to face many problems soon after independence, rehabilitating the refugees who migrated from Pakistan, merger of the princely states, maintenance of law and order were the challenges after independence. Sardar Vallabhbhai Patel successfully achieved the merger of princely states and provinces with the Union of India, and the challenges of forming a constitution in order to enable us to govern the country was also fulfilled. ನಮ್ಮ ದೇಶ ಸ್ವಾತಂತ್ರ್ಯ ಹೊಂದಿದ ನಂತರ ಅಂದರೆ 1947 ನಂತರ ಭಾರತ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಯಾಕೆ ಅಂದರೆ ಆಗಷ್ಟೇ ಸ್ವಾತಂತ್ರ್ಯ ಪಡೆದಿರುತ್ತೆ, ತುಂಬ ಪ್ರಾಬ್ಲಮ್ಸು ಇಂಡಿಯಾ ಫೇಸ್ ಮಾಡ್ತಾ ಇರುತ್ತೆ. ಅದರಲ್ಲಿ ಮೇನ್ ಪ್ರಾಬ್ಲಮ್ಸ್ ಯಾವುದು ಅಂದರೆ ಪಾಕಿಸ್ತಾನದಿಂದ ವಲಸೆ ಬಂದ ನಿರಾಶ್ರಿತರು, ಅವರಿಗೆ ಪುನರ್ವಸತಿ ಕಲ್ಪಿಸಬೇಕಾಗತ್ತೆ, ಅವರಿಗೆ ಜಾಗ ಕೊಟ್ಟು ಅವರು ಎಲ್ಲಿ ಸೆಟ್ಲ್ ಆಗಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತಗೊಳ್ಬೇಕಾಗಿರುತ್ತೆ. ಅದರ ಜೊತೆಗೆ ನಮ್ಮ ಇಂಡಿಯಾ ಏನಿದೆ, ನಾವು ಈಗ ಏನು ನೋಡ್ತಾ ಇದ್ದೀವಿ ಇಂಡಿಯಾ, ಅದು ಹಿಂದೆ ಅಂದರೆ 1847 ಇಂಡಿಯಾ ಆ ಸ್ಟೇಜ್ನಲ್ಲಿ ಇರಲ್ಲ, ತುಂಬ ಪ್ರಾವಿನ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಅಂದರೆ ತುಂಬ ಸ್ಟೇಟ್ಸ್ ಅಲ್ಲ, ಆಗ ಪ್ರಾವಿನ್ಸ್ ಅಂತ ಕರೀತಾರೆ. ತುಂಬ ಸಣ್ಣ ಸಣ್ಣ ರಾಜ್ಯಗಳಾಗಿ ಬೇರೆ ಬೇರೆ ರಾಜ್ಯರ ಹತ್ರ ಇರುತ್ತೆ, ಅದನ್ನೆಲ್ಲ ಒಂದು ಮಾಡಬೇಕಾಗಿರುತ್ತೆ. ಅದರ ಜೊತೆಗೆ ಕಾನೂನಿನ ವ್ಯವಸ್ಥೆ, ಸುವ್ಯವಸ್ಥಿತವಾದ ಕಾನೂನನ್ನು ಮಾಡಬೇಕಾಗಿರುತ್ತೆ. ಈ ಎಲ್ಲ ಸವಾಲುಗಳ ಜೊತೆಗೆ ಇಂಡಿಯಾ ಸ್ವಾತಂತ್ರ್ಯವನ್ನು ಪಡೆದಿರುತ್ತೆ. ಆ ಟೈಮ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇದೆಲ್ಲವನ್ನು ಅಂದರೆ ಪ್ರಿನ್ಸ್ಲಿ ಸ್ಟೇಟ್ಸ್ನ, ಆಗಿನ ಕಾಲದ ರಾಜರು ಆಳ್ವಿಕೆ ಮಾಡ್ತಿದ್ದ ಸ್ಟೇಟ್ಸ್ನೆಲ್ಲ ಯೂನಿಫಿಕೇಷನ್ ಅಥವಾ ಒಂದು ಮಾಡ್ತಾರೆ. ಅದ್ರ ಜೊತೆಗೆ ಅದೇ ಟೈಮ್ನಲ್ಲಿದ್ದಂಥ ಇನ್ನೊಂದು ಮೇನ್ ಚಾಲೆಂಜ್ ಅಂದರೆ ನಮಗೆ ಬೇಕಾದಂಥ ಲಾ ಆ್ಯಂಡ್ ಆರ್ಡರ್ನ ಒಂದು ಪರ್ಟಿಕ್ಯುಲರ್ ಫ್ರೇಮ್ವರ್ಕಲ್ಲಿ ಬರೆದಿಡೋದು. ಅದನ್ನು ನಾವೇನಂತ ಹೇಳ್ತೀವಿ, ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಸೊ ಆ ಕಾನ್ಸ್ಟಿಟ್ಯೂಷನ್ನ ಹೇಗೆ ಮಾಡಿದ್ರು, ಅದರಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಯಿತು ಅನ್ನೋದೇ ಈ ಲೆಸನಲ್ಲಿರೋದು. Now, let us know about the structure of the Constitution, its characteristics, the fundamental rights, fundamental duties, and directive principles of state policy mentioned therein. ಸೊ ಈ ಪಾಠದಲ್ಲಿ ನಾವು ಮೇಯ್ನಾಗಿ ನೋಡುವಂಥ ವಿಷಯಗಳಂದರೆ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಹೇಗೆ ರಚನೆ ಆಯಿತು, ಅದರ ಲಕ್ಷಣಗಳು ಏನು, ಅದರ ಪ್ರಸ್ತಾಪನೆ ಅಂದರೆ ಪ್ರಿಯಂಬಲಲ್ಲಿ ಏನಂತ ಬರೆದಿದ್ದಾರೆ, ಅದರ ಜೊತೆಗೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಅದರ ಬಗ್ಗೆ ಏನೆಲ್ಲ ಇದೆ ನಮಗೆ, ಜೊತೆಗೆ ರಾಜ್ಯ ನಿರ್ದೇಶಕ ತತ್ವಗಳು, ಇದರ ಬಗ್ಗೆ ಈ ಪಾಠದಲ್ಲಿ ವಿವರವಾಗಿ ಹೇಳಲಾಗಿದೆ. ದ ಇಂಡಿಯನ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. Constitution is a set of rules and regulations guiding the administration of a state. ಫಸ್ಟ್ ನೋಡೋಣ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು ಅಂತ. ಇಡೀ ರಾಷ್ಟ್ರವನ್ನು ಅಂದರೆ ನಮ್ಮ ಹೋಲ್ ಇಂಡಿಯಾವನ್ನು ಒಂದು ಫ್ರೇಮ್ವರ್ಕ್ ಒಳಗೆ ಕಂಟ್ರೋಲ್ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಏನಂತಾರೆ, ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. The recommendations of the Motilal Nehru Committee and the decisions taken by the meetings of the National Congress at Karachi emphasize the need for the formation of a constituent assembly. ಎರಡು ಮೇನ್ ತೀರ್ಮಾನಗಳಿಂದ ಈ ಕಾನ್ಸ್ಟಿಟ್ಯೂಷನ್ ಅನ್ನೋದು ನಮ್ಮ ಅಸ್ತಿತ್ವಕ್ಕೆ ಬರುತ್ತೆ, ಅಂದರೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವರು ಯೋಚನೆ ಮಾಡ್ತಾರೆ. ಫಸ್ಟ್ ಜವಾಹರ್ಲಾಲ್ ನೆಹರು ಅವರ ಕಮಿಟಿ ಒಂದು ಕಾನ್ಸ್ಟಿಟ್ಯೂಷನ್ ಇಂಡಿಯಾಗೆ ಬೇಕು ಅಂತ ರೆಕಮೆಂಡ್ ಮಾಡಿರುತ್ತೆ. ಅದ್ರ ಜೊತೆಗೆ ಸೆಕೆಂಡ್ ಒನ್ ಅಂದರೆ ನ್ಯಾಷನಲ್ ಕಾಂಗ್ರೆಸ್ ಮೀಟಿಂಗಲ್ಲಿ, ಕರಾಚಿನಲ್ಲಿ ನಡೆದಂಥ ಮೀಟಿಂಗ್ನಲ್ಲಿ ಅವರು ತೀರ್ಮಾನ ಮಾಡ್ತಾರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಗಬೇಕು, ಕಾನ್ಸ್ಟಿಟ್ಯೂಷನ್ ಫಾರ್ಮೇಷನ್ ಆಗಲಿಕ್ಕೋಸ್ಕರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಫಾರ್ಮ್ ಮಾಡಬೇಕು ಅಂತ. ಆನ್ ದ ರೆಕಮೆಂಡೇಶನ್ ಆಫ್ ದ ಕ್ಯಾಬಿನೆಟ್ ಮಿಷನ್ plan, the Constituent Assembly formed in July 1946. The first meeting of the Constituent Assembly was held on 9th December 1946. ಸೊ ಎರಡೂ ತೀರ್ಮಾನಗಳ ಆಧಾರದ ಮೇಲೆ ಅಂದರೆ ಫಸ್ಟ್ ಒನ್ನು ನಾನು ಹೇಳ್ತೇನೆ ನಿಮಗೆ. ಫಸ್ಟ್ ಮೋತಿಲಾಲ್ ನೆಹರು ಕಮಿಟಿ ಅವ್ರದ್ದು ರೆಕಮೆಂಡೇಷನ್, ಅದ್ರ ಜೊತೆಗೆ ಇನ್ನೊಂದು ನ್ಯಾಷನಲ್ ಕಾಂಗ್ರೆಸ್ನ ರೆಕಮೆಂಡೇಷನ್ಸ್. ಈ ರೆಕಮೆಂಡೇಷನ್ಸ್ ಮೇಲೆ ಕ್ಯಾಬಿನೆಟ್ ಮಿಷನ್ ಒಂದು ಪ್ಲ್ಯಾನ್ ಮಾಡುತ್ತೆ, ಏನಂದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಫಾರ್ಮ್ ಮಾಡೋಣ ಅಂತ. ಜುಲೈನಲ್ಲಿ ಅವರು ಫಾರ್ಮೇಷನ್ ಬಗ್ಗೆ ತೀರ್ಮಾನ ಡಿಸ್ಕಸ್ ಮಾಡ್ತಾರೆ. ಅದಾದಮೇಲೆ ಅವರ
ಮೀಟಿಂಗ್ ನಡೆಯುತ್ತೆ. ಆ 5 ಮಂತ್ಸ್ ಆದಮೇಲೆ 9th December 1947 ಫಸ್ಟ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿದು ಮೀಟಿಂಗ್ ಆಗುತ್ತೆ. ಸೊ ಅದರ ಬಗ್ಗೆ ತಿಳ್ಕೊಳೋಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದಾರೆ ನೋಡಿ. ಡು ಯು ನೋ ದಿಸ್ ಕ್ಯಾಬಿನೆಟ್ ಕಮಿಟಿ? ನಾನು ಹಿಂಗೆ ಹೇಳಿದೆ, ಕ್ಯಾಬಿನೆಟ್ ಕಮಿಟಿನಲ್ಲಿ ಇದ್ರ ಬಗ್ಗೆ ತೀರ್ಮಾನ ಆಗೋದು ಅಂತ. ಯಾವುದರ ಬಗ್ಗೆ? ಕಾನ್ಸ್ಟಿಟ್ಯೂಷನ್ ಫಾರ್ಮೇಷನ್ ಬಗ್ಗೆ. ಆ ಕಮಿಟಿಯಲ್ಲಿ ಯಾರೆಲ್ಲ ಇದ್ದರು? ಲಾರ್ಡ್ ಪೆಥಿಕ್ ಲಾರೆನ್ಸ್, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಸರ್ ಸ್ಟೆಫರ್ಡ್ ಕ್ರಿಪ್ಸ್, ಪ್ರೆಸಿಡೆಂಟ್ ಆಫ್ ದ ಕಾಮರ್ಸ್ ಅಸೋಸಿಯೇಷನ್. A.V. ಅಲೆಕ್ಸಾಂಡರ್, ಕ್ಯಾಪ್ಟನ್ ಆಫ್ ದ ನೇವಿ. ಈ 3 ಜನದ ಕಮಿಟಿ ಇರುತ್ತೆ. ಆ ಕಮಿಟಿ ಹೆಸರೇನು? ಕ್ಯಾಬಿನೆಟ್ ಕಮಿಟಿ ಅಂತ. ಈ ಕ್ಯಾಬಿನೆಟ್ ಕಮಿಟಿನೇ ಒಪ್ಕೊಳೋದು ಏನನ್ನ? ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನ ಫಾರ್ಮ್ ಮಾಡಲಿ ಅಂತ. ದ ನೆಕ್ಸ್ಟ್ ಮೀಟಿಂಗ್ ಆನ್ 11th December 1946. ಫಸ್ಟ್ 9th ಆಗುತ್ತೆ, 9th ಮೀಟಿಂಗ್ ನಡೆಯುತ್ತೆ. ಅದಾದಮೇಲೆ ಡೇಸ್ ಆದಮೇಲೆ ನೆಕ್ಸ್ಟ್ ಮೀಟಿಂಗ್ ನಡೆಯುತ್ತೆ. ಅದು 11th December 1946 ಆ ಮೀಟಿಂಗ್ನಲ್ಲಿ ಪ್ರೆಸಿಡೆಂಟ್ ಆಗಿದ್ದವ್ರು ಯಾರು ನೋಡಿ? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ದ ನೆಕ್ಸ್ಟ್ ಮೀಟಿಂಗ್ ಆನ್ 11th December 1946, Dr. Rajendra Prasad selected as the President of the Constituent Assembly eminent persons like Jawaharlal Nehru, Sardar Vallabhai Patel, Dr. B.R. Ambedkar, B.N. Rao, C.N. Mukherjee, Maulana Abdul Kalam Azad, C. Rajagopalachari, K.M. Munshi, T.T. Krishnamachari, Srimati Sarojini Naidu, Srimati Sucheta Kripalani attended the meeting. ಡೇಸ್ ಆದಮೇಲೆ ಅಂದರೆ ಫಸ್ಟ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮೇಷನ್ 9th December ಆಗುತ್ತೆ. ಅದಾದಮೇಲೆ 11th December ಫಸ್ಟ್ ಮೀಟಿಂಗ್ ಆಗುತ್ತೆ. ಇದರ ಪ್ರೆಸಿಡೆಂಟ್ ಈ ಮೀಟಿಂಗ್ನ ಪ್ರೆಸಿಡೆಂಟ್ ಆಗಿದ್ದವ್ರು ಯಾರು ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸೊ ಅದರ ಜೊತೆಗೆ ಈ ಮೀಟಿಂಗ್ನಲ್ಲಿ ತುಂಬ ಎಮಿನೆಂಟ್ ಪರ್ಸನ್ಸ್ ಎಲ್ಲ ಇರ್ತಾರೆ ಆ ಮೀಟಿಂಗ್ನಲ್ಲಿ. ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ B.R. ಅಂಬೇಡ್ಕರ್, B.N. ರಾವ್, C.N. ಮುಖರ್ಜಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಡಾಕ್ಟರ್ ಸಿ ರಾಜಗೋಪಾಲಾಚಾರಿ, K.M. ಮುನ್ಷಿ, T.T. ಕೃಷ್ಣಮಾಚಾರಿ, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಚೇತಾ ಕೃಪಲಾನಿ ಇವರೆಲ್ಲ ಆ ಮೀಟಿಂಗ್ನಲ್ಲಿ ಇರ್ತಾರೆ. ಪೀಪಲ್ ಫ್ರಮ್ ಕರ್ನಾಟಕ, ಎಸ್ ನಿಜಲಿಂಗಪ್ಪ. ನೀವು ಕರ್ನಾಟಕ ಯೂನಿಫಿಕೇಷನ್ ಮೂಮೆಂಟ್ ಅಂತ 7th ಲೆಸನಲ್ಲಿ ನೋಡಿದ್ರಿ. ಈ ಹೆಸರು ನಿಮಗೆ ಜ್ಞಾಪಕ ಇರುತ್ತೆ. ಎಸ್ ನಿಜಲಿಂಗಪ್ಪ, K.C. ರೆಡ್ಡಿ, ಕೆಂಗಲ್ ಹನುಮಂತಯ್ಯ, T. ಸಿದ್ದಲಿಂಗಯ್ಯ ಇವರೆಲ್ಲನೂ ಕರ್ನಾಟಕ ಯೂನಿಫಿಕೇಷನ್ ಮೂಮೆಂಟ್ಗೆ ತಮ್ಮದೇ ಆದಂಥ ತುಂಬ ಕೊಡುಗೆಯನ್ನು ಕೊಟ್ಟವರು. ಇವರು ಕೂಡ ಆಗ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮೀಟಿಂಗ್ನಲ್ಲಿ ಭಾಗವಹಿಸಿದರು. ಡ್ರಾಫ್ಟಿಂಗ್ ಕಮಿಟಿ ಅಂದರೆ ಕರಡು ಸಮಿತಿ ಅಂತ ಕರೀತಾರೆ. ಅಂದರೆ ಇನ್ನು ಕಾನ್ಸ್ಟಿಟ್ಯೂಷನ್ ಫಾರ್ಮ್ ಆಗಲಿಕ್ಕೆ ಬೇಕಾದ ಎಲ್ಲ ವಿಷಯಗಳನ್ನು ಡ್ರಾಫ್ಟ್ ಮಾಡಿದ್ದು ಅಥವಾ ತೀರ್ಮಾನ ತಗೊಂಡಿದ್ದು ಬರೆದಿದ್ದೆಲ್ಲ ಈ ಕಮಿಟಿಯವರು. ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ಡ್ 22 committees and some subcommittees to examine in detail all the issues related to the country. ನೋಡಿ, ಈ ಕಮಿಟಿ ಏನು ಮಾಡುತ್ತೆ ಅಂದರೆ ದೇಶಕ್ಕೆ ಬೇಕಾದಂಥ ವಿಷಯಗಳನ್ನು ವಿವರವಾಗಿ ಪರಿಶೀಲನೆ ಮಾಡಲಿಕ್ಕೆ, ಅದ್ರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಳ್ಲಿಕ್ಕೆ ಬೇರೆ ಬೇರೆ ಕಮಿಟೀಸ್ನ ಮಾಡುತ್ತೆ. 22 ಕಮಿಟೀಸ್ ಎಕ್ಸ್ಟ್ರಾ ಕಮಿಟೀಸ್ನ ಮಾಡುತ್ತೆ. ಆಮೇಲೆ ಪ್ರತಿಯೊಂದು ವಿಷಯಗಳ ಬಗ್ಗೆ ತೀರ್ಮಾನ ತಗೊಳ್ತಾರೆ. ಆ ಕಮಿಟಿಗಳಲ್ಲಿ ಒಂದು ಕಮಿಟಿ ಹೆಸರು ಡ್ರಾಫ್ಟಿಂಗ್ ಕಮಿಟಿ ಅಂತ. ಈ ಡ್ರಾಫ್ಟಿಂಗ್ ಕಮಿಟಿದು ಚೇರ್ಮನ್ ಆಗಿದ್ದವರು ಡಾಕ್ಟರ್ B.R. ಅಂಬೇಡ್ಕರ್. ಡಾಕ್ಟರ್ B.R. ಅಂಬೇಡ್ಕರ್ ವಾಸ್ ದ ಚೇರ್ಮನ್ ಆಫ್ one of the most important committee, that is drafting committee. Based on his contribution to the framing of the constitution, he is called as the chief architect of Indian constitution. ಸೊ ಡ್ರಾಫ್ಟಿಂಗ್ ಕಮಿಟಿ ಅಂದರೆ ಕರಡು ಸಮಿತಿ ಮೇಯ್ನ್ ಆಗಿ ಏನು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಲಿಕ್ಕೆ ಯಾವ ಕಮಿಟಿ ವರ್ಕ್ ಮಾಡ್ತೋ ಆ ಕಮಿಟಿಯ ಚೇರ್ಮನ್ ಆಗಿದ್ದವ್ರು ಯಾರು? ಡಾಕ್ಟರ್ B.R. ಅಂಬೇಡ್ಕರ್. ಅದಕ್ಕೆ ಅವರನ್ನು ಏನಂತ ಕರಿತಾ ಇದ್ರು ಅಂದರೆ ಸಂವಿಧಾನ ಶಿಲ್ಪಿ ಅಂತ ಕರಿತಾ ಇದ್ರು. ದ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನ. ದ ಅದರ್ ಮೆಂಬರ್ಸ್ ಆಫ್ ದಿಸ್ ಕಮಿಟಿ ವೇರ್ N. ಗೋಪಾಲಸ್ವಾಮಿ ಅಯ್ಯರ್, ಆಲ್ರೆಡಿ ಕೃಷ್ಣಸ್ವಾಮಿ ಅಯ್ಯರ್, K.M. ಮುನ್ಷಿ, T.T. ಕೃಷ್ಣಮಾಚಾರಿ ಆ್ಯಂಡ್ ಸಮ್ ಅದರ್ ಎಮಿನೆಂಟ್ ಸ್ಟೇಟ್ಸ್. ಈ ಡಾಕ್ಟರ್ B.R. ಅಂಬೇಡ್ಕರ್ ಅಲ್ಲದೆ ನಾನೀಗ ಏನೇನು ಹೆಸರು ಓದಿದೆ ಅವರು ಕೂಡ ಈ ಕಮಿಟಿಯ ಮೆಂಬರ್ಸ್ ಆಗಿದ್ದರು. ನೆಕ್ಸ್ಟ್, framing of the Constitution. The Constituent Assembly was formed on 11th December 1946, held 145 meetings and framed a draft constitution. During these discussions, various laws enacted by the British government in 1909, 1919 and 1935
The British parliamentary system, the American Bill of Rights, the social directive principles of Ireland were studied and some elements of those were incorporated. ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನವನ್ನು ಲಾಸ್ಟ್ ಹೇಗೆ ತೀರ್ಮಾನಕ್ಕೆ ತರ್ತಾರೆ ಅಥವಾ ಹೇಗೆ ಅದನ್ನು ಮಾಡ್ತಾರೆ ಅಂತ ನೋಡೋಣ. ಈಗ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನ ಹೇಗೆ ಅವರು ಮಾಡಿದ್ರು, ಎಷ್ಟು ಜನ ಮೆಂಬರ್ಸ್ ಇದ್ರು ಅಂತ. ಈಗ ಅವರ ಫಸ್ಟ್ ಮೀಟಿಂಗ್ ಆಗೋದು ಯಾವಾಗ, 11th December 1946. ಅದಾದಮೇಲೆ ಅವರು 145 ಮೀಟಿಂಗ್ಸ್ ಮಾಡ್ತಾರೆ. ಆ ಎಲ್ಲ ಮೀಟಿಂಗ್ಸ್ ಮಾಡಿ ಒಂದೊಂದೇ ಮೀಟಿಂಗ್ನಲ್ಲಿ ಅವ್ರು ಮಾಡಿದಂಥ ಡಿಸ್ಕಷನ್ಸ್ನೆಲ್ಲ ಬರೆದಿರ್ತಾರೆ. ಅದನ್ನೇ ಡ್ರಾಫ್ಟ್ ಅಥವಾ ರಫ್ ಕಾಪಿ ಅಂತ ಹೇಳೋದು. ಸೊ ಈ ಮೀಟಿಂಗ್ಸ್ನಲ್ಲಿ ಏನೇನು ಅವ್ರು ತೀರ್ಮಾನ ಮಾಡ್ತಾರೆ ಅಂದರೆ 1905, 1919, 1935ನಲ್ಲಿ ಏನೆಲ್ಲ ಲಾಸ್ನ ಇಂಪ್ಲಿಮೆಂಟ್ ಮಾಡಿತು ಅಂದರೆ ತಗೊಂಬಂದಿತ್ತು ಅದನ್ನೂ ರೆಫರ್ ಮಾಡ್ತಾರೆ. ಅದ್ರ ಜೊತೆಗೆ ಬ್ರಿಟಿಷ್ನ ಪಾರ್ಲಿಮೆಂಟ್ರಿ ಸಿಸ್ಟಮ್ ಅವ್ರು ಹೇಗೆ ಮಾಡ್ತಾಯಿದ್ರು ಅದೇ ರೀತಿಯಲ್ಲಿ ಇಂಡಿಯಾದಲ್ಲೂ ಮಾಡಲಿಕ್ಕೆ ಅದನ್ನು ಅವರಿಂದ ತೊಗೊತಾರೆ. ಈ ನಮ್ಮ ಕಾನ್ಸ್ಟಿಟ್ಯೂಷನ್, ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ಏನಿದೆ ಅದು ನಾವೇ ಮಾಡಿದ್ದಲ್ಲ, ನಾವು ಬೇರೆ ಬೇರೆ ದೇಶದಲ್ಲಿರುವಂಥ ಒಳ್ಳೆಯ ಅಂಶಗಳನ್ನ ತೆಗೆದು ಮಾಡಿರುವಂಥ ಕಾನ್ಸ್ಟಿಟ್ಯೂಷನ್. ಸೊ ಅವರು ಬ್ರಿಟಿಷ್ನಿಂದ ಪಾರ್ಲಿಮೆಂಟ್ರಿ ಸಿಸ್ಟಮ್ನ ತೊಗೊತಾರೆ. ಹಾಗೆ ಬಿಲ್ ಆಫ್ ರೈಟ್ಸ್ನ ಅಮೇರಿಕಾದಿಂದ ತೊಗೊತಾರೆ. ಸೊ ಅದ್ರ ಜೊತೆಗೆ ಸೋಷಿಯಲ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂದರೆ ಒಂದು ದೇಶ ಖುಷಿಯಾಗಿರಬೇಕಾದ್ರೆ ಏನೆಲ್ಲ ಅಂಶಗಳು ಜನಗಳಿಗೆ ಮಾಡಬೇಕು ಅನ್ನೋದು, ಅದನ್ನು ಐರ್ಲೆಂಡಿಂದ ಅವ್ರು ತೊಗೊತಾರೆ. ಸೊ ಇದನ್ನೆಲ್ಲ ಸ್ಟಡಿ ಮಾಡಿ ಅವರು ತಮ್ಮದ ರೀತಿಯಲ್ಲಿ ಅಂದರೆ ಇಂಡಿಯಾಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿ ಅದನ್ನು ಮೋಲ್ಡ್ ಮಾಡ್ತಾರೆ. ಈ ಮೋಲ್ಡ್ ಮಾಡಿಬಿಟ್ಟು ಅದನ್ನು ಒಂದು ಡ್ರಾಫ್ಟಾಗಿ ಕ್ರಿಯೇಟ್ ಮಾಡ್ತಾರೆ, ಅಂದರೆ ಒಂದು ಬುಕ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಅದು ರಫ್ ಕಾಪಿ. ಆ ರಫ್ ಕಾಪಿ ಬುಕ್ ಏನಿದೆ ಅದನ್ನು ಅವರು ಮತ್ತೆ ಡಿಸ್ಕಸ್ ಮಾಡ್ತಾರೆ. ಸೊ ಆ ಡಿಸ್ಕಷನ್ ಯಾವಾಗ ಆಗುತ್ತೆ ಅಂದರೆ 26 November 1949ನಲ್ಲಿ. ಈ 26 November 1949ನಲ್ಲಿ ಡಿಸ್ಕಷನಲ್ಲಿ ಅಪ್ರೂವ್ ಆದಮೇಲೆ ಅದನ್ನೆಲ್ಲ ಅವರು ಫೇರ್ ಕಾಪಿ ಅಂದರೆ ನೀಟಾಗಿ ಒಂದು ಬುಕ್ಕಾಗಿ ಕನ್ವರ್ಟ್ ಮಾಡ್ತಾರೆ. ಅದನ್ನೇ ನಾವು ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಆ ಕಾನ್ಸ್ಟಿಟ್ಯೂಷನನ್ನು ಇಂಪ್ಲಿಮೆಂಟ್ ಮಾಡಿದ್ದು ಅಂದರೆ ಎಲ್ಲರೂ ಒಪ್ಕೊಂಡಿದ್ದು ಯಾವಾಗ ಅಂದರೆ 26 January 1950ನಲ್ಲಿ. ಸೊ ಆ 26 Januaryನೇ ನಾವು ಏನಂತ ಸೆಲೆಬ್ರೇಟ್ ಮಾಡ್ತೀವಿ, ರಿಪಬ್ಲಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ 26 January ಅದ್ರ ಹಿಂದಿನ ಕತೆ ಏನು ಅಂತ ನೋಡೋಣ. The Lahore session of Indian National Congress held in 1926 passed the Purna Swaraj resolution. According to this resolution, Independence Day was celebrated on 26 January 1930. In memory of this historic event, our constitution came into force on 26 January 1950. ಸೊ ಇಲ್ಲಿ ಲಾಹೋರ್ನಲ್ಲಿ ಏನು ಮೀಟಿಂಗ್ ನಡೆಯುತ್ತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದು, ಆ ಮೀಟಿಂಗ್ನಲ್ಲಿ 1929ನಲ್ಲಿ ಆದಂಥ ಮೀಟಿಂಗ್ನಲ್ಲಿ ಅವರು ಆವಾಗನೇ ಡಿಕ್ಲೇರ್ ಮಾಡಿರ್ತಾರೆ ಪೂರ್ಣ ಸ್ವರಾಜ್ ನಮಗೆ ಬೇಕು ಅಂತ. ಅದಕ್ಕೆ ಇರುವಂಥ ರೆಸೊಲ್ಯೂಷನ್ ಪಾಸ್ ಮಾಡಿರ್ತಾರೆ ಆ ಮೀಟಿಂಗ್ನಲ್ಲಿ. ಆ ದಿನವನ್ನೇ ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡಬೇಕು ಅಂತ ಇರುತ್ತೆ ಅವರಿಗೆ. ಬಟ್ ಆಗಿರಲ್ಲ, ಯಾಕಂದರೆ ಅದಾದಮೇಲೆ ತುಂಬ ವರ್ಷ 1947 ನಮಗೆ ಇಂಡಿಪೆಂಡೆನ್ಸ್ ಸಿಗುತ್ತೆ. ಆದರೆ 26 Januaryಯನ್ನು ಆ ಮೆಮೊರಿಗೋಸ್ಕರ ಅದೇ ದಿನನ ನಾವು ಕಾನ್ಸ್ಟಿಟ್ಯೂಷನನ್ನು ಇಂಪ್ಲಿಮೆಂಟ್ ಮಾಡಿ ಕಾನ್ಸ್ಟಿಟ್ಯೂಷನ್ ಆದಂಥ ದಿನವನ್ನು ರಿಪಬ್ಲಿಕ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಬೆಂಗಲ್ ನರಸಿಂಗ್ ರಾವ್ ಫ್ರಮ್ ಕರ್ನಾಟಕ ವರ್ಕ್ ಆ್ಯಸ್ ಅಡ್ವೈಸರ್ ಟು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. He was the Prime Minister of Jammu and Kashmir Princely State and Judge of International Court of Justice at Hague, Netherlands. ಈ ಬೆಂಗಲ್ ನರಸಿಂಗ್ ರಾವ್ ಅನ್ನೋರು BR ರಾವ್ ಅಂತ ಕರೀತಾರೆ. ಇಲ್ಲಿ ಫೋಟೋ ಇದೆ ನೋಡಿ. ಇವರು ಕರ್ನಾಟಕದವರು. ಇವರು ಈ ಕಾನ್ಸ್ಟಿಟ್ಯೂಷನ್ ಅಡ್ವೈಸಿಂಗ್ ಕಮಿಟಿನಲ್ಲಿ ಮೆಂಬರ್ ಆಗಿದ್ದರು. ಅದರ ಜೊತೆಗೆ ಇವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಅಡ್ವೈಸರ್ ಆಗಿ ಕೆಲಸ ಮಾಡಿದರು. ಇವರನ್ನು ಜಮ್ಮು ಕಾಶ್ಮೀರ್ನ ಪ್ರೈಮ್ ಮಿನಿಸ್ಟರ್ ಆಗಿ ಆಗ ನೇಮಿಸಿದ್ರು. ಅದ್ರ ಜೊತೆಗೆ ಇವರು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದರ ಜಡ್ಜ್ ಆಗಿ ಹೇಗಲ್ಲಿ ಇವರು ಕೆಲಸ ಮಾಡಿದರು. ಹೇಗ್ನಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ನ ಹೆಡ್ ಕ್ವಾರ್ಟರ್ಸ್ ಇದೆ, ಅದು ನೆದರ್ಲ್ಯಾಂಡಲ್ಲಿರೋದು. ಸೊ ಅದರ ಹೆಡ್ ಆಗಿ BR ರಾವ್ ವರ್ಕ್ ಮಾಡಿದ್ದಾರೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್. Indian Constitution was adopted on 26th November. This day is celebrated as Constitutional Day since 1915. ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಅಪ್ರೂವ್ ಮಾಡಿದ ದಿನ ಅಥವಾ ಅಡಾಪ್ಟ್ ಮಾಡಿ ನಾವು 26 Januaryಗೆ ಅದನ್ನು ಅಪ್ರೂವ್ ಮಾಡಿದ್ರು, November 26ಗೆ ಅದನ್ನು ನಾವು ಅಡಾಪ್ಟ್ ಮಾಡಿಕೊಂಡ್ರೆ ಅಂದರೆ ನಾವು ಅದನ್ನು ಅದರ ಪ್ರಕಾರ ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆ ದಿನವನ್ನು ಏನಂತ ಕರೀತಾರೆ, ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಕರೀತಾರೆ. ಸೊ ನಿಮಗೆ ಗೊತ್ತು, ಆ ದಿನದಲ್ಲಿ ಸಾಧಾರಣ ಪ್ರಿಯಂಬಲ್ನ ಸ್ಕೂಲಲ್ಲಿ ಓದಿಸ್ತಾರೆ. ಈ ವರ್ಷ ಇದ್ದಾಗ ಒಂದ್ಸತಿ ಜ್ಞಾಪಕ ಮಾಡ್ಕೊಳ್ಳಿ ನಾನು ಹೇಳಿದ್ದನ್ನು. ಸೊ 2015ಇಂದ ಈ ಡೇನ November 26ನಲ್ಲಿ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ.
ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಿಮ್ಮ ಎಲ್ಲ ಟೆಕ್ಸ್ಟ್ ಬುಕ್ನಲ್ಲಿ ಫಸ್ಟ್ ಪೇಜ್ ಏನಿರುತ್ತೆ ಅದರಲ್ಲಿ ಪೀಠಿಕೆ ಅಥವಾ ಪ್ರಸ್ತಾಪನೆ ಅಂತ ಇರುತ್ತೆ, ಅಂದರೆ ಇಂಟ್ರೊಡಕ್ಷನ್ ಇರುತ್ತೆ. ಅದನ್ನು ಏನಂತಾರೆ ಅಂದರೆ ಪ್ರಿಯಂಬಲ್ ಅಂತಾರೆ. ಅಂದರೆ ಈ ಕಾನ್ಸ್ಟಿಟ್ಯೂಷನ್ನ ಫಸ್ಟ್ ಪೇಜನ್ನು ಪ್ರಿಯಂಬಲ್ ಅಂತ ಕರೀತಾರೆ. ಈ ಪ್ರಿಯಂಬಲ್ನಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ನ ಪ್ರಿಯಂಬಲಲ್ಲಿ ಏನಿದೆ ನೋಡೋಣ. The Indian Constitution has combined in itself the best features of different constitutions of the world and has its own preamble. The preamble contains the fundamental policies and ideals of the Constitution. It is the sum of structure, values, principles, and goals of the Constitution. It is based on the aspirations and ideals of the people of India. So, ಪ್ರಪಂಚದ ಇತರ ದೇಶಗಳಂತೆ ಭಾರತದ ಸಂವಿಧಾನವು ತನ್ನದೇ ಆದ ಪ್ರಸ್ತಾವನೆಯನ್ನು ಹೊಂದಿದೆ. ಈ ಪ್ರಸ್ತಾವನೆಯಲ್ಲಿ ನಮ್ಮ ಸಂವಿಧಾನದ ಅಂದರೆ ಕಾನ್ಸ್ಟಿಟ್ಯೂಷನ್ನ ಮೂಲಭೂತ ತತ್ವಗಳನ್ನು, ಅದರ ಜೊತೆಗೆ ಪ್ರಜೆಗಳ ಧ್ಯೇಯೋದ್ದೇಶಗಳನ್ನು ಹೇಳಲಾಗಿದೆ. ಇದಲ್ಲದೆ ಇದನ್ನು ಈ ಸಂವಿಧಾನದ ಕೈಗನ್ನಡಿ ಅಥವಾ ಮಿರರ್ ಅಂತ ಕರೀತಾರೆ. ಪ್ರಸ್ತಾವನೆಯು ನಮ್ಮ ಸಂವಿಧಾನಕ್ಕೆ ಪೀಠಿಕೆ ಇದ್ದಂತೆ. The preamble is a part of the objective resolution put forward by Jawaharlal Nehru on December 13, 1946 and approved by the Constituent Assembly on 22nd, 1947. ಡ್ರಾಫ್ಟಿಂಗ್ ಕಮಿಟಿಯವರು 13 ಡಿಸೆಂಬರ್ 1946ಗೆ ಈ ಕಾನ್ಸ್ಟಿಟ್ಯೂಷನ್ ಪ್ರಿಯಂಬಲನ್ನು ರೆಡಿ ಮಾಡಿಕೊಡ್ತಾರೆ. ಜವಾಹರ್ಲಾಲ್ ನೆಹರೂರವರು ಈ ಮೀಟಿಂಗ್ನಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಆ ಮೀಟಿಂಗ್ನಲ್ಲಿ ಅಂದರೆ 22 ಜಾನ್ವರಿ 1947 ಅವತ್ತು ಮೀಟಿಂಗ್ ಮಾಡಿಬಿಟ್ಟು ಈ ಪ್ರಿಯಂಬಲನ್ನು ಅಗ್ರಿ ಮಾಡ್ತಾರೆ, ಅಂದರೆ ಒಪ್ಕೊತಾರೆ. ಪ್ರಿಯಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಈ ಪೇಜ್ನಲ್ಲಿರೋದು ಕಾನ್ಸ್ಟಿಟ್ಯೂಷನ್ನ ಫಸ್ಟ್ ಪೇಜ್. ಆ್ಯಕ್ಚುಲಿ ಇದರ ಒರಿಜಿನಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ಸೈಡ್ ಏನಿದೆ ಅದನ್ನು ಈ ಸೈಡ್ನಲ್ಲಿ ಏನು ಆರ್ಟ್ ವರ್ಕ್ ಇದೆ ಅದನ್ನು ಡಿಸೈನ್ ಮಾಡಿದವ್ರು ಯಾರು ಗೊತ್ತಾ? ಬೆಹೋರ್ ರಾಮಚಂದ್ರ ಸಿಂಹ ಅಂತ. ಕೆಳಗಡೆ ಒರಿಜಿನಲ್ ಕಾಪಿಯ ಕೆಳಗಡೆ ಇವರ ಸೈನ್ ಕೂಡ ಇದೆ ಅಂತೆ. ರಾಮ್ ಅಂತ ಸೈನ್ ಮಾಡಿದ್ದಾರೆ. ಅದು ದೇವನಾಗರಿ ಲಿಪಿಯಲ್ಲಿ ಇದೆ. ಇವತ್ತಿನ ಲೆಸನ್ ಎಲ್ಲರಿಗೂ ಅರ್ಥ ಆಯಿತು ಅಂತ ತಿಳ್ಕೊತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೆ ನಿಮಗೆ ನನ್ನ ಲೆಸನಲ್ಲಿ ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.